ಹಾಯ್, ವೆಲ್ಕಮ್ ಟು ಅವರ್ ಮಡ್ ಫೆಸ್ಟಿವಲ್. ಇವತ್ತು ಕೆಸರಟ್ಟು ಒಂಜು ದಿನ, ಹಾಗಾಗಿ ನಾವು ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀವಿ. ಇನ್ನೊಂದು 1 hour ಅಲ್ಲಿ ಇನಾಗ್ರೇಷನ್, MLA ಅವ್ರು ಬರ್ತಾ ಇದ್ದಾರೆ. ಇನಾಗ್ರೇಷನ್ ಎಲ್ಲರೂ ಪ್ರಿಪರೇಷನ್ ಆಗ್ತಾ ಇದೆ. ನೋಡಿ, ದ ಅಮೌಂಟ್ ಆಫ್ ಪೀಪಲ್, ಲವ್ಲಿ ಪೀಪಲ್ ಅರೌಂಡ್ ಅಸ್. ಆಲ್ರೆಡಿ ಅದಕ್ಕೆ ಇಂಟ್ರೊಡಕ್ಷನ್ ಕೊಟ್ಟಿದ್ದಾರೆ. ವೆಲ್ಕಮ್ ಟು ಮಿನಿ ಬ್ಲಾಗ್. ಇವತ್ತು ನಮ್ಮಲ್ಲಿ ಕೆಸರಡೊಂದು ದಿನ, ಸೊ ಅದಕ್ಕೆ ಎಲ್ಲರೂ ರಪ್ಪ ಅಂತ ರೆಡಿಯಾಗಿ ನಾವೆಲ್ಲ ಚಂದ ಫುಡ್ ಮಾಡ್ಕೊಂಡು ಗಟ್ಟಿ ಇರಬೇಕಲ್ಲ, ಆಟ ಆಡಲಿಕ್ಕೆ ಶಕ್ತಿ ಇರಬೇಕಲ್ಲ. ಸೊ ನಮ್ಮ ವಾರಣಾಸಿ ಲೆಜೆಂಡ್ ಐರಾವತ ನಮ್ಮ ಫೇವ್ರೆಟ್ ಚೀಪಲ್ಲಿ ಹೊರಟು ಇದರಲ್ಲಿ ಡ್ರೈವ್ ಹೋದ್ರೆ ಉಂಟಲ್ಲ, ಅದರ ಮಜವೇ ಬೇರೆ. ಆ್ಯಂಡ್ ಅಬ್ದುಲ್ಲನ ಡ್ರೈವಿಂಗ್ ಅಂತೂ ಹೇಳೋದೇ ಬೇಡ, ಅದು ಇಸ್ ಕ್ರೇಜಿ. ಆ್ಯಂಡ್ ಫೈನಲಿ ವಿ ರೀಚ್ ಅವರ್ ಡೆಸ್ಟಿನೇಷನ್. ಸುತ್ತಲೂ ಗಿಡ ಮರಗಳ ಮಧ್ಯದಲ್ಲಿ ಒಂದು ಕೇಸರಿನ ಗದ್ದೆ. ನನ್ನ ಲೈಫಲ್ಲಿ ನಾನು ಫಸ್ಟ್ ಟೈಮ್ ನೋಡೋದು. ನನಗೆ ಅಂತೂ ತುಂಬಾ ಖುಷಿಯಾಗಿತ್ತು. ಬರ್ತಾ ಇದ್ದೇನೆ, ಹೇಗಿರುತ್ತೆ ಗೊತ್ತಿಲ್ಲ, ನೋಡೋಣ ಇಲ್ಲಿನ ವಾರಣಾಸಿ ಎಲ್ಲರೂ ಹೇಗೆ ನಮ್ಮನ್ನು ನೋಡ್ಕೊತಾರೆ, ಹೇಗೆ ಕೆಲಸ ಮಾಡ್ತಾರೆ, ತುಂಬಾ ಎಕ್ಸೈಟೆಡ್ ಆಗಿದೆ. ಎಲ್ಲರ ಫೇವ್ರೇಟ್ ಶ್ರೀನಿಧಿ ಅಣ್ಣ ಮತ್ತು ಎಲ್ಲರೂ ತುಂಬಾ ಎಕ್ಸೈಟ್ ಆಗಿದ್ದರು. ವರ್ಷದಲ್ಲಿ ಒಂದು ಸಲ ನಮ್ಮ ಕಂಪನಿ ಲೆಕ್ಕದಿಂದ ಮಾಡುವಂಥದ್ದು ಕೆಸರಡೊಂಜಿ ದಿನ. ಸೊ ತುಂಬಾ ಖುಷಿ ಆಗ್ತಾಯಿತ್ತು, ಎಕ್ಸೈಟೆಡ್ ಆಗಿತ್ತು. ಯಾಕಂತಂದರೆ ಸ್ಟ್ರೆಸ್ಫುಲ್ ಲೈಫಲ್ಲಿ ಈ ಥರ ನೇಚರ್ನ ಮಧ್ಯದಲ್ಲಿ ಕಾಲ ಕಳೆಯೋದು ಯಾರಿಗುಂಟು, ಯಾರಿಗಿಲ್ಲ ಅಲ್ವ. ಅದಾದಮೇಲೆ ಇಂಟ್ರೊಡ್ಯೂಸಿಂಗ್ ಅವರ್ ಮೋಸ್ಟ್ ಫೇವ್ರೇಟ್, ಮೋಸ್ಟ್ ಹ್ಯಾಂಡ್ಸಮ್ ನಮ್ಮ ಬಾಸ್ ಪಾರ್ಥ ಸರ್. ಆ್ಯಂಡ್ ಅವರು ಅಂತೂ ಬಿಡಿ, ಅವರು ಮಲ್ಟಿ ಟ್ಯಾಲೆಂಟೆಡ್. ಹೈಲೈನಿಂಗ್ ಮಾಡ್ತಾರೆ, ನಮ್ಮ ಭಾರತದ ಸ್ವಿಮ್ ಕೋಚ್ ಆಗಿದ್ದಾರೆ. ನಮಸ್ಕಾರ. ಇವತ್ತು ನಿಮ್ಮ ಎದುರು ಒಂದು ಕಲೆ ನಡೀತಾ ಇದೆ, ಇದಕ್ಕೆ ಫ್ಲೋ ಆರ್ಟ್ ಅಂತ ಹೇಳ್ತಾರೆ. ಇದರಲ್ಲಿ ಏನಂದ್ರೆ ಪೋ ಅಂತ ಹೇಳ್ತಾರೆ, ತಿರುಗಿಸುವುದು, ಅದನ್ನು ಬೇರೆ ಬೇರೆ ರೀತಿಯಲ್ಲಿ ತಿರುಗಿಸುವುದು. ಅದು ಒಂದು ಡೈರೆಕ್ಷನಲ್ಲಿ ಹೋಗ್ತಾ ಇರೋದನ್ನು ಚೇಂಜ್ ಮಾಡಿ ಇನ್ನೊಂದು ಡೈರೆಕ್ಷನ್ಗೆ ಮಾಡಿ. ನಾವು ಫ್ಲೋ ಆರ್ಟ್ ಬಗ್ಗೆ ಕಲ್ತು ಇಲ್ಲಿ ಹೈಲೈನಿಂಗ್ ಅಂತ ಗೊತ್ತಾಯಿತು. ಅಂದರೆ ನೋಡಲಿಕ್ಕೆ ಲೈವಲ್ಲಿ ನೋಡಲಿಕ್ಕೆ ಯಾರಿಗೂ ಸಿಗ್ತದೆ, ಲೈವಲ್ಲಿ ನೋಡಿದ್ವಿ. ಹೇಳಿದ ಹಾಗೆ ಉಂಟಲ್ಲ, ಈ ಕಾರ್ಯಕ್ರಮ ನಡೆಸಿಕೊಟ್ಟಂತಹ ನಿರೂಪಕರು, ಅಯ್ಯೋ ಎಂಥ ಮಲ್ಟಿ ಟ್ಯಾಲೆಂಟೆಡ್ ಅಂತ ಹೇಳಿದರೆ ಲಿಟ್ರಲಿ ನಾನು ಹೇಳ್ತೇನೆ, ಆಸಮ್ ಆಗಿತ್ತು. ಒಂದು ಸ್ವಲ್ಪ ಸಹ ಬೋರ್ ಆಗಲಿಲ್ಲ. ಅದಾದಮೇಲೆ ನಮಗೆ ಬಾಟಲ್, ಸಾರಿ, ಬ್ಯಾಗ್, ಟವಲ್ ಎಲ್ಲ ಕಂಪನಿ ಲೆಕ್ಕದಿಂದ ಕೊಟ್ಟಿದ್ದರು. ಗರ್ಲ್ಸಿಗೆ, ಬಾಯ್ಸಿಗೆ ಅಫ್ಕೋರ್ಸ್ ಶರ್ಟ್, ಟವಲ್, ಬಾಟಲ್. ಆ್ಯಂಡ್ ತುಂಬಾ ಆಟೋಟ ಸ್ಪರ್ಧೆಗಳೆಲ್ಲ ಇತ್ತು. ಹಗ್ಗ ಜಗ್ಗಾಟ, ಓಟ, ಒಂಟಿಕಾಲಿನ ಓಟ ಎಲ್ಲ. ಇವರು ಭಾರತದ ಮೊದಲ ಮಹಿಳೆ ಹೈಲೈನಿಂಗ್ ಮಾಡ್ತಿರೋದು ಮಿಸ್ ಸುಷ್ಮಿತಾ ಅವರು. ಅದಾದಮೇಲೆ ಅಫ್ಕೋರ್ಸ್ ಡಿ ಜೆ ನನ್ನ ಫೇವ್ರೆಟ್ ಪಾರ್ಟ್. ಯಾವುದೇ ರೀತಿಯ ಸ್ಟ್ರೆಸ್ ಇಲ್ಲದೆ, ಟೆನ್ಷನ್ ಇಲ್ಲದೆ ಒಂದು ದಿವಸ ಆರಾಮದಲ್ಲಿ ಕಳೆದದ್ದು, ಒಂದು ದಿವಸ ಎಂಜಾಯ್ ಮಾಡಿದ್ದು, ಪ್ರಕೃತಿಯ ಮಡಿಲಲ್ಲಿ ಕಳೆದಂತಹ ದಿನ ಉಂಟಲ್ಲ, ನನ್ನ ಲೈಫಲ್ಲಿ ಮರೀಲಿಕ್ಕೆ ಸಾಧ್ಯಲ್ಲ. ಒಂದು ಸಲ ಗದ್ದೆಗಿಳಿಯುವ ಎಕ್ಸ್ಪೀರಿಯನ್ಸ್